ನನಗೆ ಅಂತಂದರೆ ನನಗೆ ಅಂದರೆ 2 ಸಲ ಬ್ಲಾಕ್ ಟೀಚಿಂಗು ಕೂಡ ನಾನು ಮಂಚಿಕೇರಿ ಹೈಸ್ಕೂಲೇ ಮಾಡಿದೆ. ನನಗೆ ಹೈಸ್ಕೂಲ್ ಮಕ್ಕಳು ಸ್ವಲ್ಪ ಹಿಂಗೆ ಕಂಟ್ರೋಲ್ ಬರ್ತಾರೆ ಅನ್ನೋದು ಭಾವನೆ ನನಗಿತ್ತು. ಸಣ್ಣ ಮಕ್ಕಳು ಸ್ವಲ್ಪ ನನಗೆ ನನ್ನ ಜೊತೆ ನನ್ನ ಗೆಳತಿಯರೆಲ್ಲ ಹೇಳ್ತಿದ್ರು, ಇಲ್ಲ ಚಿಕ್ಕ ಮಕ್ಕಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಪಾಠ ಮಾಡಲಿಕ್ಕೆ ಆಗೋದಿಲ್ಲ, ಅವ್ರು ಎದ್ದೆದ್ದು ಕುಣಿತಾರೆ, ಡೆಸ್ಕ್ ಮೇಲೆ ಕುಣಿತಾರೆ, ನಮ್ಮ ಪಾಠನೇ ಮಾಡಲಿಲ್ಲ ನಮ್ಮ ಬ್ಲಾಕ್ ಟೀಚಿಂಗ್ ಹೋದಾಗ ಅಂತ ತಮ್ಮ ಮನಸ್ಸಿಗೆ ಹೇಳ್ಕೊಂಡಿದ್ರು. ನನಗೆ ಅದೇ ರೀತಿ ಭಾವನೆ, ನನಗೆ ಏನು ಈಗ ಹೈಸ್ಕೂಲ್ ಕನ್ನಡ ಶಾಲೆಗೆ ಹೋದ್ರೆ ನನ್ನ ಮಕ್ಕಳು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೆ ಪಾಠ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಭಾವನೆ ನನಗಿತ್ತು. ನಾನು ಅಕ್ಕಿಗೆ ತಗೊಳ್ಳೋದಿಲ್ಲ ಅಂತ ಮನೇಲಿ ಇದು ನಮ್ಮ ಅತ್ತೆ ಮತ್ತೆ ನನ್ನ ಗಂಡ ನನಗೆ ಹೇಳೋದು, ಇಲ್ಲ ನಿಮ್ಮ ಇಲ್ಲಿ ಕುಂದರ್ಗಿ ಶಾಲೆನೇ ತಗೊಳ್ಬೇಕು, ಮತ್ತೆ ಮಂಚಿಕೇರಿ ತಗೊಳ್ಬಾರ್ದು, ನೀ ಕುಂದರ್ಗಿ ಶಾಲೆನೇ ತಗೊಳ್ಬೇಕು, ನಿನ್ಗೆ ಇಷ್ಟು ದಿನ ಹೈಸ್ಕೂಲ್ ಆದ ಅನುಭವ ಸಾಕು, ಈ ಸಲ ಒಂದ್ಸಲ ಕನ್ನಡ ಶಾಲೆ ಅನುಭವನೂ ಬೇಕು. ಏನೋ ನಿನ್ಗೆ ಖಾಲಿ ನೀನು ಖಾಲಿ ನಿನಗೆ B.Ed ಮಾಡಿದ ಹೌದು, ನೀನು B.Ed ಮಾಡಿದ್ರೆ ಖಾಲಿ ಹೈಸ್ಕೂಲ್ ಪೋಸ್ಟ್ ಕೊಡೋದಿಲ್ಲ, ನಿನಗೆ ಕನ್ನಡ ಶಾಲೆ ಪೋಸ್ಟು, ಕನ್ನಡ ಶಾಲೆ ಅನುಭವನೂ ಬೇಕೇ ಬೇಕು. ನಿನಗಿಲ್ಲ ಅಂತಂದ್ರೆ ನಾನು ಅವ್ರು ಹೇಳಿದ ಹೇಗೆ ನನ್ನ ಗಂಡ ಹೇಳಿದ್ದು, ನಿನಗೆ ನಾನು ಮಂಚೇರಿ ಹುಮ್ಮಚ್ಚಿಂದ ಬರ್ಬೇಕಂತಂದ್ರೆ ಬಸ್ ವ್ಯವಸ್ಥೆ ಸರಿ ಇಲ್ಲ, ನಾನು ನಿಮ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ಬರೋದಿಲ್ಲ, ನೀನು ಕುಂದರ್ಗಿ ಶಾಲೆ ತಗೊಂಡಿಲ್ಲ ಅಂತಂದ್ರೆ ನಾನು ನಿಮಗೆ